ಪ್ರೇಯರ್ ಮಾಡೋಣ, ಪ್ರಾರ್ಥನೆ ಮಾಡಿ हम ಸ್ಟಾರ್ಟ್ प्रार्थना करें। हम प्रार्थना करके प्रारंभ करेंगे। ಪ್ರೀತಿಯ ತಂದೆ, ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕೂಡ ನಿಮ್ಮ ವಾಕ್ಯಗಳನ್ನ ನೋಡ್ಬೇಕಾದ್ರೆ ನಮ್ಮ ಜೊತೆ ಇದ್ದು ದೇವರೇ ನೀವು ಮಾತನಾಡಿ ನಮ್ಮ ನಡೆಸಿ. ದೇವರೇ ನಮ್ಮ ಮೇಲೆ ನೀವು ಕರುಣೆ ಇಟ್ಟಿರುವುದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕೂಡ ಈ ವಾಕ್ಯಗಳನ್ನ ನೀವು ಆಶೀರ್ವದಿಸಿಕೊಡಿ. ಇದ್ರ ಮೂಲಕ ನಾವು ಏನು ಕಲಿಯಬೇಕು, ದೇವರೇ ಏನು ವಾಕ್ಯಗಳೇ ಕ್ರಿಯೆ ಆಗಬೇಕು, ನೀವು ಸಹ ನಿಮ್ಮ ಆತ್ಮದಿಂದ ನಮ್ಗೆ ತುಂಬಿಸಿ. ಯೇಸು ಕ್ರಿಸ್ತ. ಎಲ್ಲರಿಗೂ ಕರ್ತನ ನಾಮದಲ್ಲಿ ಸ್ತೋತ್ರ. सभी को यीशु मसीह के नाम से अभिनंदन करते हैं। ಈ ದಿನದಲ್ಲಿ ಕೀರ್ತನೆ 149ನೇ ಕೀರ್ತನೆ ನಾವು ನೋಡೋಣ. आज हम लोग सब मिलकर भजन संहिता के 149वां अध्याय का ध्यान करेंगे। 146ರಿಂದ 150 ತನಕ ಕೊನೆ 5 ಕೀರ್ತನೆಗಳು ಬಂದು ಎಲ್ಲ ಬಂದು ಸ್ಟಾರ್ಟಿಂಗು ಕರ್ತನಿಗೆ ಯೆಹೋವನಿಗೆ ಸ್ತೋತ್ರ ಅಂತ ಹೇಳುತ್ತೆ, ಕೊನೆಯಲ್ಲೂ ಯೆಹೋವನಿಗೆ ಸ್ತೋತ್ರ ಅಂತ ಮುಗಿಯುತ್ತೆ ಈ 5 ಅಧ್ಯಾಯಗಳು. 146वां अध्याय से लेकर 150वां अध्याय तक जितने भी अध्याय हम देखते हैं, 5 अध्याय, इसमें खास चीज ये है कि शुरुआत में ही परमेश्वर की स्तुति और आखिर में भी वही शब्द से क्या करता है, वो खत्म हो जाता है। ಸೊ ದೇವರಿಗೆ ಎಲ್ಲ ಸೃಷ್ಟಿಗಳು, ಮೃಗಗಳು, ಬೆಟ್ಟಗಳು ಎಲ್ಲ ದೇವರನ್ನು ಸ್ತುತಿ ಮಾಡಬೇಕು ಎಂಬುದಾಗಿ ನಾವು ಬಂದು ನೆನ್ನೆ ಕೂಡ ನೋಡಿರ್ತೀರಾ. 147ನೇ ಕೀರ್ತನೆ, 8ನೇ ಕೀರ್ತನೆ ಎಲ್ಲ ನೋಡಿರ್ತೀರಾ. तो यहाँ पर देखिएगा, आप लोग कल से देखे होंगे कि चट्टान हो, पक्षियां हो, सारे सब मिलकर परमेश्वर का स्तुति करने के लिए वो बताया गया है। आप लोगों ने पहले ही देख चुके होंगे। ಸೊ ಇಲ್ಲಿ ಇಂಗ್ಲಿಷ್ ಬೈಬಲ್ ಅಲ್ಲಿ ನಾನು ತೋರಿಸ್ತೀನಿ ನೋಡಿ. ಇಂಗ್ಲಿಷ್ ಬೈಬಲ್ ಅಲ್ಲಿ ಹೆಂಗಿದೆ ಅಂದ್ರೆ, ಇಲ್ಲಿ ಒಂದು ಮುಖ್ಯವಾದ ಕಾರ್ಯ ಇವತ್ತು ನಾವು ಬಂದು ಏನ್ ನೋಡ್ತೀವಿ, ನಾವು ಏನಕ್ಕೆ ದೇವರನ್ನ ನಾವು ಸ್ತುತಿ ಮಾಡಬೇಕು ಎಂಬುದಾಗಿ ನಾವು ನೋಡ್ತೀವಿ. तो देखिएगा, मैं अंग्रेजी में मैंने उसको दिखाना चाहता हूँ, क्यों हम परमेश्वर का स्तुति करना चाहिए बोलकर वो बताया गया है। ಇದು ಈ ಕನ್ನಡದಲ್ಲಿ ಅಷ್ಟು ಕ್ಲಿಯರ್ ಆಗಿ ಬರ್ದಿಲ್ಲ, ಬಟ್ ಇಂಗ್ಲಿಷ್ ಅಲ್ಲಿ ಇದೆ ನೋಡಿ. ಲೆಟ್ ಎಲ್ಲರೂ ಸ್ತುತಿ, ನಮ್ಮ ಸೃಷ್ಟಿಕರ್ತನನ್ನ ಸ್ತುತಿ ಮಾಡಿರಿ, ನಟನೆ ಆಡಿ ದೇವರನ್ನ ಸ್ತುತಿ ಮಾಡಿರಿ, ನೀವು ಮಲ್ಕೊಂಡಿರ್ಬೇಕಾದ್ರೆ ದೇವರ ಸ್ತುತಿ ಮಾಡಿ ಅಂತ ಎಲ್ಲ ಬಂದು ಇಲ್ಲಿ 149ನೇ ಕೀರ್ತನೆ ನಾವು ನೋಡ್ತೀವಿ. तो देखिएगा, यहाँ पर 149वां अध्याय में हमें बार बार ये देखने को मिलता है कि आप लोग जब सोते हैं उस वक्त में स्तुति करें, और हर वक्त में क्या करना, परमेश्वर को स्तुति करो करके वो अंग्रेजी बाइबल में जिक्र किया गया है। ಕೊನೆಯಲ್ಲಿ 4ನೇ ವಚನನ ಇವತ್ತು ನಾವು ನೋಡೋಣ, ಯಾಕಂದ್ರೆ ಅದೇ ಮೊದಲು ಮೂಲ ವಚನ. ಯಾಕಂದ್ರೆ ಇದೆಲ್ಲ ಸ್ತುತಿ ಮಾಡಿ ಅನ್ನತ್ತೆ, ಏನಕ್ಕೆ ನಾವು ದೇವರನ್ನ ಸ್ತುತಿ ಮಾಡ್ತೀವಿ ಅಂತ ಈ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. वो सारे जो वचन है परमेश्वर का स्तुति करने के लिए हमें सलाह देते हैं, लेकिन चौथा पद जो है इस अध्याय का एक बहुत ही बहुमूल्य वचन है, और उस पर हम लोग ध्यान करेंगे कि क्यों हम परमेश्वर को स्तुति करना चाहिए बोल के। ಸೊ ಈ 4ನೇ ವಚನನ ಓದೋಣ. ಏನಂತ? ಯೆಹೋವನು ತನ್ನ ಪ್ರಜೆಗೆ ಪ್ರಸನ್ನನಾದನು, ದೀನರನ್ನು ರಕ್ಷಣೆಯಿಂದ भूषिताने। मैं हिंदी में पढ़ता हूँ, देखिएगा। क्योंकि यहोवा अपनी प्रजा से प्रसन्न रहता है, वह नम्र लोगों का उद्धार करके उन्हें शोभायमान करेगा। ನೋಡಿ, ಕನ್ನಡ ಹಿಂದಿಯಲ್ಲಿ ಕರೆಕ್ಟ್ ಆಗಿದೆ. ಕ್ಯೂಂಕಿ ಅಂತ ಇದೆಯಾ ಸ್ಟಾರ್ಟಿಂಗ್? ಹಾ, ಕ್ಯೂಂಕಿ ಅಂತ ಇದೆ. ಕ್ಯೂಂಕಿ ಅಂತ ಇದೆ. ಹಂಗಂದ್ರೆ ಏನಕ್ಕೆ ನಾವು ದೇವರನ್ನ ಸ್ತುತಿ ಮಾಡ್ತೀವಿ ಅಂದ್ರೆ, ಯೆಹೋವನು ತನ್ನ ಪ್ರಜೆಗಳ ಮೇಲೆ ಪ್ರಸನ್ನನಾಗಿದ್ದಾನೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಾಗಿದೆ ಅಂದ್ರೆ, ಗಾಡ್ ಟೇಕ್ಸ್ ಪ್ಲೆಷರ್ ಇನ್ ಹಿಸ್ ಪೀಪಲ್. ದೇವರು ಬಂದು ತನ್ನ ಜನರ ಮೇಲೆ ಸಂತೋಷ ಪಡ್ತಾನೆ. ಅದಕ್ಕೆ तो देखिएगा, क्यों परमेश्वर को स्तुति करना चाहिए, वो कन्नड़ा में उतना अच्छे से नहीं लिखी गया, लेकिन हिंदी में भी, अंग्रेजी में, हिंदी में जिक्र किया गया है क्योंकि बोलकर। क्योंकि यहोवा अपनी प्रजा से प्रसन्न रहता है, इसलिए हम आराधना करना चाहिए। परमेश्वर अपनी प्रजा से बहुत खुश रहते हैं। ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಬಂದು ನೀವು ಇವಾಗ ಒಂದು ಮನೇಲಿ ಒಂದು ತಾಯಿ ಇರ್ತಾರೆ. ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಆಚೆ ಬಿರಿಯಾನಿ ತರ್ತಾರೆ ಒಂದಿನ ಮನೆಗೆ, ಆಚೆ ಅಂಗಡಿಯಿಂದ ತರಿಸ್ತಾರೆ. मान लीजिएगा, एक घर के माँ जो है बाहर की दुकान से घर के लिए बिरयानी मंगवाती है, ಅದನ್ನ ಮನೆಯವರೆಲ್ಲ ತಿಂತಾರೆ, ಸಂತೋಷ ಪಡ್ತಾರೆ.
और उससे घर के सभी लोग खाते हैं और बहुत खुश महसूस करते हैं। ಇನ್ನೊಂದ್ ದಿನ ಏನ್ ಮಾಡ್ತಾರೆ, ಅವರೇ ಕಷ್ಟಪಟ್ಟು ಎಲ್ಲ ತಂದು ಐಟಮ್ ಎಲ್ಲ ತಂದು, ಮಾಂಸ ತಂದು, ಅಕ್ಕಿ ತಂದು ಎಲ್ಲಾನು ಬಂದು ಅವರೇ ರೆಡಿ ಮಾಡ್ತಾರೆ, ಕ್ಲೀನ್ ಆಗಿ ರೆಡಿ ಮಾಡಿ ಅವರೇ ಬಿರಿಯಾನಿನ ತಯಾರಿ ಮಾಡ್ತಾರೆ. देखिएगा दूसरा दिन क्या करते हैं, दुकान में जाकर सारा सामान लेते हैं और उसका जो मीट चाहिए वो लेते हैं और जो चावल वो सब लाकर वो खुद अपने हाथों से क्या करते हैं, वो चीज को बिरयानी को बनाते हैं। ಅವಾಗ ಅವ್ರ ಮನೆಯವರೆಲ್ಲ ಅದನ್ನ ತಿನ್ಬೇಕಾರೆ ತಾಯಿಗೆ ತುಂಬಾ ಸಂತೋಷ, ಯಾಕಂದ್ರೆ ಇದು ನಾನ್ ಮಾಡಿರೋ ಬಿರಿಯಾನಿ ಹೆಂಗಿದೆ ಹೆಂಗಿದೆ ಅಂತ ಬಂದು ಕೇಳ್ತಾರೆ. तो उस वक्त में माँ के हृदय में बहुत खुश होती है, क्योंकि मैंने इसको बनाया हूँ, ये कैसे आपको लग रहा है करके पूछती है। ಯಾಕಂದ್ರೆ ಅವ್ರಿಗೆ ಅವ್ರು ಮಾಡಿರೋ ಆ ಕಾರ್ಯ ಬಂದು ತುಂಬಾ ಸಂತೋಷನ ತರತ್ತೆ. क्योंकि उनके लिए वो जो काम किए हैं वो काम की वजह से उनके हृदय में बहुत खुश होती है। ಅವ್ರು ಅದನ್ನ ಸೃಷ್ಟಿ ಮಾಡಿದ್ರಲ್ಲ, ಆ ಬಿರಿಯಾನಿನ ಅವ್ರು ಸೃಷ್ಟಿ ಮಾಡಿದ್ರು, ಹೋಟ್ಲ್ ಅವ್ನು ಮಾಡಿಲ್ಲ, ಅವ್ರು ಮಾಡಿದ್ದಾರೆ. ಅದಕ್ಕೆ ಅವ್ರು ಕೇಳ್ತಾ ಇದಾರೆ ಇದು ಹೆಂಗಿದೆ ಚೆನ್ನಾಗಿದ್ಯಾ ಅಂತ. ಅವ್ರು ಅದನ್ನ ಬಿರಿಯಾನಿ ಮೇಲೆ ಚೆನ್ನಾಗಿದೆ ಅಂದ್ರೆ ಅವ್ರು ತುಂಬಾ ಸಂತೋಷ ಪಡ್ತಾರೆ. क्योंकि ये जो बिरयानी दुकान से नहीं लाया गया है, बल्कि वो अपने हाथों से उसको बनाया है, सूझे हैं, इसलिए वो पूछती है कि कैसे है उसका स्वाद करके, वो पूछ कर वो खुश होती है। ಇದೇ ರೀತಿಯಲ್ಲಿ ನಮ್ ದೇವ್ರು ಕೂಡ ಅಷ್ಟೇ, ತಮ್ಮ ಕೈಯಿನ ಕ್ರಿಯೆಗಳ ಮೇಲೆ ದೇವರು ಬಂದು ಸಂತೋಷ ಪಡ್ತಾರೆ ಅಂತ ವಾಕ್ಯ ಹೇಳ್ತಾರೆ. तो ठीक उसी प्रकार परमेश्वर भी है, अपने हाथों की रचना की वजह से परमेश्वर क्या करते हैं, बहुत खुश होते हैं। ಸೊ ನಿಮ್ಮನ್ನ ನೋಡಿ ದೇವ್ರು ಬಂದು ಸಂತೋಷ ಪಡ್ತಾರೆ. ಅದನ್ನ ಫಸ್ಟ್ ನಾವು ತಿಳ್ಕೋಬೇಕು. ದೇವರು ಬಂದು ತಮ್ಮ ಜನರ ಮೇಲೆ ಏನ್ ಮಾಡ್ತಾರಂತೆ, ದೇವರು ಸಂತೋಷ ಪಡುವವರಾಗಿದ್ದಾರೆ. ತಮ್ಮ ಜನರ ಮೇಲೆ, ತನ್ನ ಪ್ರಜೆಗಳು ಅಂದ್ರೆ ತಮ್ಮ ಜನರ ಮೇಲೆ, ಹಿಸ್ ಪೀಪಲ್, ದೇವರು ಬಂದು ಪ್ರಸನ್ನರಾಗಿದ್ದಾರೆ ಅಂತ ಕನ್ನಡದಲ್ಲಿದೆ, ಬಟ್ ಇಂಗ್ಲಿಷ್ ಅಲ್ಲೆಲ್ಲ ಕರೆಕ್ಟ್ ಬಂದು ಪ್ಲೆಜರ್ ಅಂದ್ರೆ ಸಂತೋಷ ಪಡ್ತಾರೆ ಎಂಬುದಾಗಿ. तो देखिएगा यहाँ पर परमेश्वर भी अपने हाथों से बनाए हुए मनुष्यों के द्वारा, खास करके अपनी प्रजा करके जिक्र किया गया है, अपनी प्रजा की वजह से वो बहुत प्रसन्न हो जाते हैं और बहुत खुश होते हैं। ಸೊ ಅದರಿಂದ ಏನಕ್ಕೆ ನಾವು ದೇವರನ್ನ ಸ್ತುತಿ ಮಾಡ್ತೀವಿ? ಯಾಕಂದ್ರೆ ದೇವರು ನಮ್ಮ ಮೇಲೆ ಪ್ರಿಯವಾಗಿದ್ದು ಸಂತೋಷ ಪಡ್ತಾ ಇದ್ದಾರೆ ನಮ್ಮ ಮೇಲೆ. ಅದಕ್ಕೆ क्यों परमेश्वर को हम स्तुति करना चाहिए? कारण ये है कि परमेश्वर हमसे बहुत प्रसन्न होते हैं। ಸೊ ಅದರಿಂದ ಒಂದು ಎಕ್ಸಾಂಪಲ್ ಇದೆ ನೋಡಿ, ಇನ್ನೊಂದು ಬೈಬಲ್ ಅಲ್ಲಿ ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯ 8ನೇ ವಚನ ಬ್ರದರ್ ಹಿಂದಿಯಲ್ಲಿ ಓದಿ. ಅದ್ರಲ್ಲಿ ಏನ್ ಹೇಳುತ್ತಂದ್ರೆ, ದೇವರು ಅವ್ರು ಬಂದು ಹೆಮ್ಮೆ ಪಡ್ತಾರೆ. ಯಾರ ಮೇಲೆ? ಯೋಬನ ಮೇಲೆ ಹೆಮ್ಮೆ ಪಡ್ತಾರೆ, ಸೈತಾನನ ಮುಂದೆ. तो देखिएगा आयुब का अगर आप लोग एक उदाहरण देखना चाहते हैं तो आयुब का पहला अध्याय 8वां पद में परमेश्वर आयुब की वजह से बहुत खुश हो जाते हैं। यहाँ पर ऐसे जिक्र किया गया है, यहोवा ने शैतान से पूछा, क्या तूने मेरा दास आयुब पर ध्यान दिया है? क्योंकि उसके तुल्य खरा और सीधा और मेरा भय मानने वाला और बुराई से दूर रहने वाला मनुष्य और कोई नहीं है। ನೋಡಿ, ದೇವರು ಒಂದು ತಂದೆ ಬಂದು ಮಗನ ಮೇಲೆ ಎಷ್ಟು ಹೆಮ್ಮೆಯಾಗಿ ಹೇಳ್ಕೊಳ್ತಾರೋ, ನೋಡಿ ನಮ್ಮ ಮಗ ಇದನ್ ಮಾಡಿದ್ದಾನೆ, ಆತರ ಆ ರೀತಿಯಾಗಿ ದೇವ್ರು ಬಂದು ಯೋಬನ ಕುರಿತು ಸೈತಾನ್ ಹತ್ರ ಹೇಳ್ತಾರೆ. तो देखिएगा एक व्यक्ति अपने बेटा की वजह से कितना खुश हो जाते हैं कि मेरा बेटा वो किया ये किया करके, ठीक उसी प्रकार परमेश्वर अपने बच्चों की वजह से भी ऐसे कहते हैं। अभी यहाँ पर परमेश्वर आयुब के तारीफ करते हुए शैतान के पास वो बात कर रहा है। ಸೊ ದೇವ್ರು ಬಂದು ದೇವ್ರನ್ನ ನಾವು ಪ್ರಿಯ ಪಡಿಸೋದಕ್ಕೆ ನಾವು ಜೀವಿಸ್ತೀವಿ. ಅದೇ ನಮ್ಮ ಉದ್ದೇಶವಾಗಿದೆ. ನಮ್ಮ ದೇವ್ರು ಸೃಷ್ಟಿ ಮಾಡಿರೋದು ಏನಂದ್ರೆ, ನಮ್ಮನ್ನ ಅವ್ರನ್ನ ಪ್ರಿಯ ಪಡಿಸೋದಕ್ಕೆ, ನಮ್ಮ ತಂದೆಯನ್ನ ಪ್ರಿಯ ಪಡಿಸೋದಕ್ಕೆ. ಒಂದು ಮಗ ಬಂದು ಹೇಗೆ ಪ್ರಯಾಸ ಪಡ್ತಾನೋ ಆ ರೀತಿಯಾಗಿ ನಮ್ಮ ತಂದೆ, ಪರಲೋಕದ ತಂದೆಯನ್ನು ಪ್ರಿಯ ಪಡಿಸೋದಕ್ಕೆ ನಾವು ಜೀವನ ಮಾಡ್ತೀವಿ. तो हमारा जो सृष्टि है वो इसलिए है कि परमेश्वर को हम हमेशा संतुष्ट करना है या उसको प्रसन्न करना चाहिए। एक बेटा बाप को किस प्रकार से खुश देता रहता है, ठीक उसी प्रकार हमें भी हमारे स्वर्गीय पिता का क्या करना है, खुशी करते रहना चाहिए। ಇವಾಗ ನಾವು ದೇವ್ರನ್ನ ಪ್ರಿಯ ಪಡಿಸ್ಬೇಕಂತ ನಾವು ಆಸೆ ಪಟ್ರೆ ರೈಟ ರಾಂಗ ಅಂತ ಕೆಲವು ಕಾರ್ಯಗಳನ್ನ ನಾವು ನೋಡಲ್ಲ. तो परमेश्वर को खुश करना है तो कौन सा बुरा है कौन सा गलत है, उसको हम कई बार उस कामों को नहीं देखना चाहते हैं। ಕೆಲವರು ಹೇಳ್ತಾರೆ, ಅಣ್ಣ ಸಿನಿಮಾ ನೋಡೋದು ರೈಟಾ ರಾಂಗ, ಈ ರೀತಿಯಾದ ಕಾರ್ಯನ ನಾನು ನೋಡೋದು ರೈಟಾ ರಾಂಗ ಅಂತ ಅನೇಕರು ಬಂದು ಪ್ರಶ್ನೆ ಕೇಳ್ತಾರೆ. तो बहुत सारे लोग मुझे ये सवाल पूछते हैं कि भैया सिनेमा देखने का सही है या गलत है, ऐसे प्रकार का सवाल पूछते हैं। ಆಮೇಲೆ ಕೆಲವು ಟೈಮ್ ಕೇಳ್ತಾರೆ, ಸ್ವಲ್ಪ ಅವತ್ತು ಯೂತ್ ರಿಟ್ರೀಟ್ ಅಲ್ಲಿ ವೈನ್ ಕುಡಿದ್ರೆ ಪರವಾಗಿಲ್ಲ, ಸ್ವಲ್ಪ ವೈನ್ ಕುಡಿದ್ರೆ ಅದು ಬಂದು ಸಾರಾಯಿ ಕುಡ್ದಂಗಲ್ವಲ್ಲ, ಸ್ವಲ್ಪ ವೈನ್ ಕುಡಿಬೋದಲ್ಲ ಅಂತ ಹೇಳ್ತಾರೆ. तो अभी हाल ही फिलहाल जो यूथ रिट्रीट हो गया, उस
सभा में कुछ जवान लोग पूछे, थोड़ा सा अगर दारू पियेंगे तो कोई दिक्कत नहीं होगा ना, ऐसा करके पूछने लगे। ಇದು ಬಂದು ದೇವರನ್ನ ಪ್ರಿಯಪಡಿಸೋರಿಗೆ ಆ ಪ್ರಶ್ನೆ ಬರೋದೇ ಇಲ್ಲ, ರೈಟ್ ಆರ್ ಅಂತ. ಅವ್ರಿಗೇನಂದ್ರೆ ದೇವ್ರಿಗಿದು ಪ್ರಿಯವಾಗತ್ತಾ ಇಲ್ವಾ ಅಷ್ಟೇ ಅವ್ರು ಕೇಳ್ತಾರೆ. ಇದು ರೈಟ್ ಆರ್ ರಾಂಗ್ ಅಂತ ನೋಡಲ್ಲ ಅವರು, ಇದು ದೇವರಿಗೆ ಪ್ರಿಯ ಪಡತ್ತಾ, ದೇವ್ರು ಬಂದು ಪ್ರಿಯ ಪಡ್ತಾರ ಇದನ್ ಮೇಲೆ ಅಂತ ಅವ್ರು ನೋಡ್ತಾರೆ ಅಷ್ಟೇ. तो देखिएगा, जो परमेश्वर को प्रसन्न करना चाहता है, हमेशा खुश रखना चाहता है, वो ऐसे प्रकार के सोच नहीं रखता है, बल्कि उसके मन में ये आ जाता है कि हाँ, इसके वजह से परमेश्वर खुश नहीं होंगे तो इसको हमें नहीं करना चाहिए करके वो सोचता है बिना। ये ऐसे प्रकार के सवाल या सही है या गलत है, ऐसे प्रकार के सवाल अपने मन में लेके नहीं चलता है। ಸೊ ಫಸ್ಟ್ ಏನಕ್ಕೆ ದೇವ್ರನ್ನ ನಾವು ಸ್ತುತಿ ಮಾಡ್ತೀವಿ ಅಂದ್ರೆ, ದೇವರು ತಮ್ಮ 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 ಸೃಷ್ಟಿಯಲ್ಲಿ ನಮ್ಮನ್ನ, ಐ ಮೀನ್ ಹಿ ಇಸ್ ಕ್ರಿಯೇಟೆಡ್ ಇನ್ ಹಿಸ್ ಓನ್ ಇಮೇಜ್ ಅಂತ ಹೇಳ್ತಾರೆ. ಅವರ ರೂಪದಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ, ಅದಕ್ಕೆ ನಮ್ಮ ಮೇಲೆ ದೇವ್ರು ಸಂತೋಷ ಪಟ್ಟಿದ್ದಾರೆ. तो परमेश्वर हम पर क्यों इतना खुश हो जाते हैं? बाइबल बताते हैं कि हम परमेश्वर के स्वरूप में बनाए हुए। ಸೊ ಅದರಿಂದ ನಾವು ಬಂದು ದೇವರನ್ನ ಪ್ರಿಯ ಪಡಿಸೋದಕ್ಕೆ ಟ್ರೈ ಮಾಡ್ತೀವಿ. इसलिए हम परमेश्वर को प्रसन्न रखने के लिए कोशिश करते हैं। ಸರಿ, ಇದೇ ಫಸ್ಟ್ ಪಾಯಿಂಟ್ ಇವತ್ತು. सबसे पहला चीज यही है हमारे जीवन में आज। ಎರಡನೇ ಪಾಯಿಂಟ್ ಇವತ್ತು ಮೆಸೇಜ್ ಅಲ್ಲಿ, आज दूसरा चीज देखेंगे आज के संदेश में। ನೋಡಿ, ಇಲ್ಲಿ ಯೆಹೋವನು ತನ್ನ ಪ್ರಜೆಗಳನ್ನು ಪ್ರಸನ್ನ ಆಗ್ತಾನೆ, ದೀನರನ್ನು ರಕ್ಷಣೆಯಿಂದ ಭೂಷಿಸುತ್ತಾನೆ. तो देखिएगा, सबसे पहला पद जो चीज हम देखते हैं, क्योंकि यहोवा अपनी प्रजा से प्रसन्न रहता है, वह नम्र लोगों का उद्धार करके उन्हें शोभायमान करेगा। ನೋಡಿ, ಇವಾಗ ಆಲ್ರೆಡಿ ಹೇಳ್ಬೋದು, ಬ್ರದರ್ ನಾನು ಆಲ್ರೆಡಿ ಲೈಫ್ ಅಲ್ಲಿ ತುಂಬಾ ತಪ್ಪು ಮಾಡ್ಬಿಟ್ಟೆ, ನಾನ್ ಬಂದು ದೇವ್ರನ್ನ ಪ್ರಿಯ ಪಡಿಸದೆ ಜೀವನ ಮಾಡ್ಬಿಟ್ಟೆ, ನಾನ್ ಬಂದು ಇವಾಗ ಹೇಗೆ ದೇವ್ರು ಬಂದು ಏನ್ ಮಾಡೋದಂತ ನೀವು ಕೇಳ್ಬೋದು. शायद आप सोचते होंगे कि मैंने जैसे चाहे वैसे जीवन बिता दिया हूँ, परमेश्वर का कभी भी मैंने कुछ नहीं किया हूँ, हमेशा परमेश्वर का जो अच्छा नहीं है वही काम किया हूँ, तो क्या करना चाहिए करके आपके मन में सवाल होगा। ನೀವ್ ಹೇಳ್ಬೋದು, ಬ್ರದರ್ ನಾನ್ ಬಂದ್ಬಿಟ್ಟು ನನ್ನನ್ನೇ ಪ್ರಿಯ ಪಡಿಸಕ್ಕೆ ಟ್ರೈ ಮಾಡ್ಬಿಟ್ಟೆ ನನ್ನ ಲೈಫ್ ಅಲ್ಲಿ, ದೇವ್ರನ್ನ ಪ್ರಿಯ ಪಡಿಸೋದಕ್ಕೆ ನಾನು ಅಷ್ಟು ಯೋಚನೆನೇ ಕೊಡ್ಲಿಲ್ಲ ಅಂತ ನೀವು ಅನ್ಕೋಬಹುದು. आप अपने मन में सोचते होंगे कि मैंने जिंदगी भर मेरा ही खुशी के पीछे मैंने चलते रहा, लेकिन परमेश्वर खुशी को कभी मैंने पूरा नहीं किया करके। ಇನ್ನೊಂದು ದೇವರ ಸ್ವಭಾವನ ಇವತ್ತು ನಾವು ನೋಡೋಣ. एक और परमेश्वर के स्वभाव को आज हम देखेंगे। ದೇವರು ಸೃಷ್ಟಿ ಮಾಡುವುದಲ್ಲ, ತಿರ್ಗಾ ಇಂಗ್ಲಿಷ್ ಅಲ್ಲಿ ರೆಸ್ಟೋರೇಷನ್ ಅಂತ ಹೇಳ್ತಾರೆ. ಒಡೆದು ಹೋಗಿರೋದನ್ನ, ಕುಗ್ಗಿ ಹೋಗಿರೋದನ್ನ ಮತ್ತೆ ರೂಪಿಸಲು, ಒಡೆದೋಗಿರೋದನ್ನ ಮತ್ತೆ ದೇವರು ರೂಪಿಸೋ ದೇವರಾಗಿದ್ದಾರೆ. केवल परमेश्वर ने सृष्टि करने का नहीं, बल्कि उसको पुनः निर्माण करने का एक कार्य परमेश्वर करते हैं। अंग्रेजी में उसको रेस्टोरेशन करते हैं, जो टूटा हुआ है उसको फिर से बनाना। ಕೆಲವರು ಹೇಳ್ತಾರೆ, ಬ್ರದರ್ ಇವ್ರು ಅಷ್ಟೇ ಬ್ರದರ್, ಇವ್ರು ಬಂದ್ಬಿಟ್ಟು ತುಂಬಾ ಇವ್ರನ್ನ ಬಂದು ಚೇಂಜೇ ಮಾಡಕ್ ಆಗಲ್ಲ ಬ್ರದರ್, ಅಷ್ಟೇ ಮರ್ತ್ ಬಿಡಿ, ಇವ್ರು ಬಂದು ತುಂಬಾ ಮೋಸ ಆಗ್ಬಿಟ್ಟಿದೆ ಅವ್ರ ಸಿಚುವೇಶನ್, ಇವ್ರ ಮಾನಸಾಂತರ ಹೊಂದೋದಕ್ಕೆ ಚಾನ್ಸೇ ಇಲ್ಲ ಅಂತ ಕೆಲವರು ಬಿಟ್ಬಿಡ್ತಾರೆ. तो बहुत सारे लोग ये सोचकर चलते हैं कि ये कभी बदलेगा नहीं, ये कभी पछताएगा नहीं, मन फिराएगा नहीं, ये इसको कितना भी हम बताएं ये कभी भी नहीं होगा करके वो ऐसे प्रकार का सोच किसी एक व्यक्ति के विषय में रख लेते हैं। ಆ ರೀತಿಯಾದ ಜನರಿಗೆ ಬೂದಿಗೆ ಸೌಂದರ್ಯ ಕೊಡೋ ದೇವರಾಗಿದ್ದಾರೆ ನಮ್ಮ ದೇವರು. ऐसे प्रकार के लोगों के जीवन जो राख के जैसे है, उनको भी, उस राख को भी वो सुंदरता को बढ़ाने वाला परमेश्वर है। ಇದು ನಮ್ಮ ಯೆಶಾಯ ಪುಸ್ತಕ 61ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. यशायाह का 61वां अध्याय में ये चीज को हम देख सकते हैं। ದೇವರು ಬಂದು ಬೂದಿಗೆ ಸೌಂದರ್ಯ ಅಂದ್ರೆ ಏನರ್ಥ? राख को सुंदरता मतलब क्या होता है? ಯಾಕಂದ್ರೆ ಅದು ಬಂದು ಬೂದಿ ಬಂದು ಎಲ್ಲಾರು ಅದನ್ನ ಯಾರನ್ನೋ ಅದು ಬಂದು ಯಾರು ಇಷ್ಟಪಡಲ್ಲ, ಅದನ್ನ ಬಂದು ದೂರ ಇಡ್ತಾರೆ. ಅದು ಬೂದಿ ಬಂದು ಅದು ಬಂದು ಒಂಥರ ಅಸಹ್ಯ ಅನ್ನೋದಾಗಿ ಹೇಳ್ತಾರೆ ಎಲ್ಲರೂ. क्योंकि राख जो है वो कोई पसंद नहीं करेंगे, उसको दूर रखेंगे, वो कई सारे लोगों को अजीब भी लगता है। ಬಟ್ ಅಂದ್ರೆ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಆ ನಮ್ಮ ಲೈಫ್ ಬಂದು ಬೂದಿ ತರ ಇದ್ರೂನು ದೇವ್ರು ಅದಕ್ಕೆ ಸೌಂದರ್ಯತೆ ಕೊಡ್ತೀನಿ ಅಂತ ದೇವ್ರು ಹೇಳ್ತಾರೆ. लेकिन परमेश्वर जो है वो हमारा जीवन राख के जैसे रहने के बावजूद भी उसको खूबसूरत को बढ़ाएंगे परमेश्वर। ಎಷ್ಟೋ ಜನರ ಜೀವಿತನ ದೇವ್ರು ಬಂದು ಬದಲಾಯಿಸಿದ್ದಾರೆ, ನೀವು ನೋಡಿ. परमेश्वर ने कितने लोगों के जीवन को बदला है। ಸೊ ಏನ್ ಮಾಡ್ತಾರೆ ಅಂದ್ರೆ, ನಾವು ಬಂದ್ಬಿಟ್ಟು ನಾವು ನೋಡಿದೀವಿ, ಒಂದು ಫಾರ್ ಎಕ್ಸಾಂಪಲ್ ಏನಾದ್ರು ನಿಮ್ಮ ಮನೆಯಲ್ಲಿ ಹಳೆ ಗಾಡಿಗಳಿರುತ್ತೆ, ಆ ಗಾಡಿಗಳನ್ನ ತುಂಬಾ ಇದು ಒಂದು ಸೈಕಲ್ ಇರುತ್ತೆ ಅನ್ಕೊಳ್ಳಿ, ಕಿತ್ತೋಗಿರೋ ಕಂಡೀಷನ್ ಅಲ್ಲಿ ಇರುತ್ತೆ,
ಅದನ್ನ ಏನ್ ಮಾಡ್ತೀರಾ, ಒಂದ್ 2-3 ದಿನ ತಗೊಂಡು ಅದಕ್ಕೆ ಕೆಲಸ ಮಾಡಿ ಅದನ್ನ ರೆಡಿ ಮಾಡ್ತೀರಾ ಸೈಕಲ್? तो देखिएगा, मान के चलिए आपके घर पे अगर पुराना गाड़ी है या साइकिल है, तो वो अगर पूरा उखड़ा हुआ है, टूटा हुआ है, तो उसको आप दुकानदार के पास लेके जाते हैं 2-3 दिन में उसको बहुत बढ़िया से बनाने के लिए। ಅದು ಕಿತ್ತೋಗಿರೋ ಗಾಡಿನ ರೆಡಿ ಮಾಡಿ ನೀವು ಆಮೇಲೆ ಅದನ್ನ ಓಡಿಸ್ತೀರಾ, ಎಷ್ಟು ಸಂತೋಷ ಇರುತ್ತೆ ನೋಡಿ ನೀವು. तो जो टूटा फूटा हुआ है ऐसे गाड़ी को आप लोग बनाकर उसको चलाते हैं, तो आपके मन में कितना खुश होगा, सोच के बताइए। ಇದೇ ದೇವರು ನಮ್ಮ ಲೈಫಲ್ಲಿ ಮಾಡೋದು. यही चीज परमेश्वर हमारे जीवन में भी करते हैं। ಒಂದ್ ವೇಳೆ ನಿಮ್ ಲೈಫಲ್ಲಿ ಏನಾದ್ರೂ ಕೆಟ್ಟ ಅಭ್ಯಾಸ ಇಲ್ಲಾಂದ್ರೆ ಪಾಪದ ಕಾರ್ಯಗಳು ನೀವು ಬಂದು ನಿಮ್ಮನ್ನ ಬಂದು ಕಾಡ್ತಾ ಇರ್ಬೋದು, ಇಲ್ಲಾಂದ್ರೆ ನಿಮ್ಮನ್ನ ಅಧೀನರಾಗಿ ಮಾಡಬಹುದು. आपके जीवन में भी बहुत सारे बुरे आदतें या पाप के स्वभाव आपके जीवन में अगर होकर आपको बहुत कमजोर किया होगा। ದೇವ್ರ ಏನ್ ಮಾಡ್ತಾರಂದ್ರೆ ನಿಮ್ಮನ್ನ ನೋಡಿ ದೇವ್ರೇನ್ ಹೇಳ್ತಾರಂದ್ರೆ, ಓಕೆ ನೀನ್ ಇದ್ರಲ್ಲಿ ಸಿಕ್ಕಾಕೊಂಡಿದ್ಯಾ, ನಾನು ಇದರಿಂದ ನಿನ್ನ ಬಿಡಿಸ್ತೀನಿ, ಈ ಸ್ವಭಾವದಿಂದ ನಿನ್ ಬಿಡುಗಡೆ ಕೊಡ್ತೀನಿ ಎಂಬುದಾಗಿ ದೇವ್ರು ನಮ್ ನೋಡಿ ಹೇಳ್ತಾರೆ. तो परमेश्वर हमें देखकर ये बताएंगे ऐसे प्रकार के आदतों में आपने फंसे हुए हैं, लेकिन मैंने आपको इससे आपको छुटकारा दूंगा करके बताते हैं। ಸೊ ಏನಾಯ್ತಂದ್ರೆ ಒಂದಿನ ಒಂದ್ ಪಾಸ್ಟರ್ ಮನೆಗೆ ಒಬ್ಬ ಕುಡುಕ ಬಂದಿದ್ದಂತೆ. एक दिन क्या हुआ, एक पासवान के घर पे एक दारू पियक्कड़न आदमी चला गया। ಇವ್ರು ನೈಟ್ ಅಲ್ಲಿ ಬಂದ್ಬಿಟ್ಟು ಬಾಗಿಲು ತಟ್ಟದ್ನಂತೆ, ತಟ್ಬಿಟ್ಟು ಪಾಸ್ಟರ್ ಬಾಗಿಲು ತೆಗಿರಿ ಅಂತ ತೆಗಿದ ತಕ್ಷಣ ಅವ್ನ್ ಕುಡಿದಿರೋ ಸ್ಮೆಲ್ ಅವ್ರ ಮುಖಕ್ಕೆ ಹಂಗೆ ಹೊಡಿತಂತೆ. तो वो जो पियक्कड़न आदमी दरवाजा खटखटाकर पास्टर जी आप दरवाजा खोल दीजिएगा। जब जाकर पास्टर जी ने दरवाजा खोला तो वो जो पियक्कड़न के आदमी का जो दारू का बदबू है वो पूरा पास्टर जी के मुंह पे वो छिड़क गया। ಅವಾಗ ಹೇಳಿದ್ನಂತೆ, ಪಾಸ್ಟರ್ ನೋಡಿ ನನ್ನ ಫ್ಯಾಮಿಲಿ ಅವ್ರೆಲ್ಲ ನನ್ ಕೈ ಬಿಟ್ಬಿಟ್ರು, ಎಲ್ಲರೂ ನನ್ ಬೇರೆ ತಪ್ಪಾಗಿ ಮಾತಾಡಿದ್ರು, ಬಂದು ನನ್ ಪ್ರಾರ್ಥನೆ ಮಾಡಿ, ನಾನು ಪ್ರಾರ್ಥನೆ ಮಾಡ್ಬೇಕು, ಚರ್ಚ್ ಹತ್ರ ಬನ್ನಿ ಅಂತ ಪಾಸ್ಟರ್ನ ಕರೆದ್ನಂತೆ. तो वो पियक्कड़न आदमी पास्टर से ये पूछा गया कि पास्टर जी मेरा परिवार के सब लोग मुझे त्याग दिए हैं, कोई मुझे प्यार नहीं कर रहे हैं, आप आइए मेरे साथ प्रार्थना करो करके चर्च के लिए वो बुलाया था। ಪಾಸ್ಟರ್ಗೆ ಏನಪ್ಪ ಇವ್ನು ಕುಡ್ದಿದ್ದಾನೆ, ಇವನಿಗೇನ್ ಪ್ರಾರ್ಥನೆ ಮಾಡೋದು, ಇವನಿಗೇನ್ ಅರ್ಥ ಆಗತ್ತೆ ಅನ್ಬಿಟ್ಟು ಒಂಥರ ಮನ್ಸು ಡಬಲ್ ಎರಡು ಮನ್ಸಲ್ಲೇ ಅವ್ರು ಏನ್ ಮಾಡಿದ್ರಂತೆ, ಅವರು ಸರಿ ಬರೋದ ಬೇಡವಾ ಅಂತ ಏನೋ ಬಂದ್ರಂತೆ, ಸರಿ ಪ್ರಾರ್ಥನೆ ಅಲ್ವಾ ಬರೋಣ ಅಂತ ಬಂದ್ರಂತೆ ಆ ಕುಡುಕನ್ ಜೊತೆ. तो उस वक्त में पासवान ये सोच के आए कि ये तो दारू पिया हुआ है, इसको प्रार्थना करने से क्या समझ में आ जाएगा, इनके लिए प्रार्थना करूं या ना करूं, ये दुविधा में पड़ते हुए वो फिर भी उनको लेकर चर्च के पास आ गए। ಸೊ ಚರ್ಚಲ್ಲಿ ಹೋದ್ಮೇಲೆ ಪ್ರಾರ್ಥನೆ ಮಾಡಕ್ಕೆ ಕುತ್ಕೊಂಡ್ರಂತೆ, ಅವನ್ ಬಂದು ಪ್ರಾರ್ಥನೆ ಮಾಡಕ್ಕೆ ಕುಡ್ದಿರೋನ್ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ. तो जैसे वो लोग चर्च के अंदर आकर प्रार्थना करने लगे, तो जो पियक्कड़न आदमी था वो भी प्रार्थना करना शुरू किया। ಅರ್ಧ ಗಂಟೆ ಪ್ರಾರ್ಥನೆ ಮಾಡಿದ್ನಂತೆ. ಏನ್ ಹೇಳದಂತೆ, ಬರೀ ದೇವ್ರೇ ನನಗೆ ಇವ್ರು ಮೋಸ ಮಾಡ್ಬಿಟ್ರು, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಬೇರೆಯವ್ರನ್ನೇ ತಪ್ಪು ಹೇಳ್ಕೊಂಡು ಪ್ರಾರ್ಥನೆ ಮಾಡ್ತಾನೆ ಇದ್ನಂತೆ. आधा घंटा वो ऐसे प्रार्थना किया कि किसी दूसरे के ऊपर शिकायत करते हुए, परमेश्वर ये सही नहीं है, वो आदमी सही नहीं है, ये लोग सही नहीं करके आधा घंटा बीत गया। ಈ ಪಾಸ್ಟರ್ಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ವಂತೆ, ಇವ್ರನ್ನ ಪ್ರಾರ್ಥನೆ ಮಾಡಕ್ಕೆ ಬಿಡ್ತಾ ಇಲ್ಲ ಅವನು. पास्टर जी को क्या करना समझ में नहीं आया, क्योंकि पास्टर जी को प्रार्थना करना ही नहीं छोड़ रहे हो। ಸೊ ಕೊನೆಗೆ ಪಾಸ್ಟರ್ ಏನ್ ಮಾಡಿದಂತೆ, ಅವ್ರ ಮನ್ಸಲ್ಲಿ ಅವ್ರಿಗೆ ದೇವ್ರ ಏನೇನ್ ತೋರಿಸ್ತಾ ಇದ್ರೆ ಅದೆಲ್ಲ ಸುಮ್ನೆ ಮನ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಇದಂತೆ. ಇವನ್ ಬಂದು ಅರ್ಧ ಗಂಟೆ ಏನೇನೋ ಹೇಳ್ತಾ ಇದ್ದಾನಂತೆ. तो पास्टर जी को परमेश्वर ने क्या क्या अगुवाई किया, वो चीज को लेकर मन में प्रार्थना किया, लेकिन जो पियक्कड़न आदमी है वो रुक ही नहीं रहे। आधा घंटा ऐसे लगातार किसी ऊपर शिकायत करते हुए प्रार्थना करते रहा। ಸಡನ್ ಆಗಿ ಏನಾಯ್ತಂತೆ, ಅರ್ಧ ಗಂಟೆ ಆದ್ಮೇಲೆ ಅವ್ನ ಪ್ರಾರ್ಥನೆ ಸ್ವಲ್ಪ ಚೇಂಜ್ ಆಯ್ತಂತೆ. आधा घंटे के बाद उसकी जो प्रार्थना है वो अचानक से बदल गया। ಅವಾಗ ಏನಾಯ್ತು, ಸಡನ್ ಆಗಿ ಇವಾಗ ಏನ್ ಪ್ರಾರ್ಥನೆ ಮಾಡ್ತಾ ಇರಂದ್ರೆ, ದೇವ್ರೇ ನನ್ನನ್ನು ಕ್ಷಮಿಸಿ, ನಾನ್ ಮಾಡಿದೀನಿ, ತಪ್ಪು ಮಾಡಿದೀನಿ ಅಂತ ತನ್ನ ಪಾಪಗಳನ್ನು ಕ್ಷಮಾಪಣೆ ಕೇಳ್ಕೊಂಡು ಅವನ್ ಪಾಪಗಳನ್ನ ಅರಿಕೆ ಮಾಡ್ತಾ ಇದ್ರಂತೆ ದೇವ್ರ ಹತ್ರ. तो वो ये प्रार्थना करने लगा उस वक्त में कि मेरे पापों को क्षमा कर देना, मैंने गलत किया करके अपने पापों को वहां पर उठाते हुए प्रार्थना करना शुरू किया। वो ಹಂಗೆ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಪಾಸ್ಟರ್ಗೆ ಆಶ್ಚರ್ಯ ಅಂತೆ, ನೋಡಪ್ಪ ಹೆಂಗೆ ಬೇರೆಯವ್ರನ್ನ ತಪ್ಪಂತ ಹೇಳ್ತಿದ್ದ, ಇವಾಗ ಸಡನ್ ಆಗಿ ತನ್ನ ಪಾಪಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ತುಂಬಾ ಸಂತೋಷ ಆಯ್ತಂತೆ ಪಾಸ್ಟರ್ಗೆ. तो पास्टर को बहुत खुश हो गया कि ये पहले किसी दूसरे की गलतियों को पापों को उठाते रहा, लेकिन अभी जो है वो अपने पापों को मानने लगा ना। ಆಮೇಲೆ ಇನ್ನೂ ಸ್ವಲ್ಪ ಹೊತ್ತಾಯ್ತಂದ್ರೆ ನೋಡಿದ್ರೆ ದೇವ್ರನ್ನ ಹಂಗೆ ಸ್ತುತಿ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾನೆ ಇದ್ನಂತೆ. तो थोड़ी देर और देखते रहा, और थोड़ी देर के बाद वो फिर परमेश्वर का स्तुति करते हुए प्रार्थना करते हुए वैसे वो लगातार रहा। वो पास्टर देखते रह गए उधर। ಅವಾಗ ಏನಾಯ್ತಂದ್ರೆ ಕೊನೆಗೆ ಹಂಗೆ ಸ್ತುತಿ ಮಾಡ್ಕೊಂಡು ಹಂಗೆ ನಿದ್ದೆ ಬಂತಂದ್ರೆ ಮಲ್ಕೊಂಡ್ಬಿಟ್ನಂತ ಅಲ್ಲೇ ಚರ್ಚ್ ಒಳಗೆ. तो ऐसे ही स्तुति करते करते उसको आखिरी में वहीं पर नींद आ गया, तो वहीं पर सो गया।
ಪಾಸ್ಟರ್ ಬಂದು ಬೆಡ್ಶೀಟ್ ಹಾಕ್ಬಿಟ್ಟು ಮಲ್ಕೊಳಕ್ ಹೋಗ್ಬಿಟ್ರಂತೆ. तो पास्टर जी ने उसके ऊपर एक चादर उड़ाकर वो अपने जगह में जाकर सो गए। ಸೊ ಅದನ್ನ ಬಂದು ಬೆಳಗ್ಗೆ ಬಂದು ನೋಡಿದ್ರಂತೆ ಅವ್ನ ಅಲ್ಲಿ ಇರ್ಲಿಲ್ವಂತೆ. तो सुबह आकर उस व्यक्ति को पास्टर जी ने वहां पर देखा, लेकिन वो वहां पर नहीं था। ಆಮೇಲೆ ಅವತ್ತು ಸಾಯಂಕಾಲ ಬಂದು ನೋಡಿದ್ರಂತೆ ಬೈಬಲ್ ನ ಕೈಯಲ್ಲಿ ಇಟ್ಕೊಂಡು, ಪಾಸ್ಟರ್ ಯಾವಾಗ ಬೈಬಲ್ ಸ್ಟಡಿ, ಚರ್ಚ್ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತ ಬುಧವಾರ ಬೈಬಲ್ ಸ್ಟಡಿಗೆ ಬಂದು ಕೂತ್ಕೊಂಡ್ರಂತೆ. तो अगले दिन ये आकर बोलने लगा कि हाथ में बाइबल पकड़ के, पास्टर जी हमारा चर्च में बाइबल स्टडी कब होगा, हम भी बैठेंगे करके बुधवार के दिन वो आके बैठ गया। ಸೊ ನಾವು ಏನೆಲ್ಲ ಮನ್ಸಲ್ಲಿ ಅನ್ಕೊಳ್ತೀವೋ, ಯಾರು ಸರಿ ಬರಲ್ಲ ಅಂತ ಅನ್ಕೊಳ್ತೀವೋ ಅವ್ರು ಸರಿ ಹೋಗ್ತಾರೆ. ಯಾರು ಚೆನ್ನಾಗಿ ದೇವ್ರ ಹತ್ರ ಬರ್ತಾರಂತ ಅನ್ಕೋತೀವೋ ಅನೇಕ ಸಮಯದಲ್ಲಿ ಅವ್ರು ದೇವ್ರ ಹತ್ರ ಬರಲ್ಲ. तो हम अनेक बार ये सोचते हैं कि ये आदमी बदल जाएगा, परमेश्वर के पास आएगा, तो वो हमें हमारा सोच विचार गलत है। हम सोचते हैं ना, जो आदमी नहीं आएगा, जो नबी नहीं बदलेगा, वो जल्दी परमेश्वर के पास आ जाता है। ಸೊ ದೇವರು ಬಂದು ಈ ರೀತಿಯಾಗಿ ಒಡೆದು ಹೋಗಿರುವ ಜೀವನ ಬಂದು ಕಿತ್ತೋಗಿರೋ ಸ್ಥಿತಿಯಲ್ಲಿರೋ ಜನಕ್ಕೆ ದೇವರು ಬಂದು ಮರುಜೀವ ಕೊಡುವ ದೇವರಾಗಿದೆ. तो ऐसे प्रकार के लोगों का जीवन जो टूटा हुआ है, जो उखड़ चुका है, ऐसे लोगों के लिए परमेश्वर ने फिर से उनका जीवन बनाने वाला है हमारा परमेश्वर। ನಾವು ಈ ರೀತಿಯಾದ ಜನರಿಗೆ ನಾವು ಸೇವೆ ಮಾಡ್ಬೇಕಾದ್ರೆ ದೇವರ ಹೃದಯದ ಹತ್ರ ತುಂಬಾ ಹತ್ರ ಇರ್ತೀವಿ ನಾವು. ಯಾಕಂದ್ರೆ ದೇವರು ಆ ರೀತಿಯಾದ ದೇವರಾಗಿರೋದ್ರಿಂದ ನಾವು ಆ ರೀತಿಯಾದ ಸೇವೆಗಳನ್ನ ಮಾಡ್ಬೇಕು. तो देखिएगा, ऐसे प्रकार के सेवाओं को जब हम करते हैं तो परमेश्वर के हृदय के बहुत करीब हम लोग रहते हैं। ಸೊ ನಾವು ಬಂದು ದೇವರು ಬಂದು ಈ ರೀತಿಯಾಗಿ ಬಡವರನ್ನು, ದುರ್ಬಲದಲ್ಲಿರುವವರನ್ನು ಬಿಡುಗಡೆ ಮಾಡುವುದಕ್ಕೆ ನಾವು ಮುಂದೆ ನಿಂತ್ಕೋಬೇಕು. तो ऐसे प्रकार के दुर्बलता में है और इतना अगर पाप में अगर वो है, तो उनके साथ हम लोग करीब होकर उनके बीच में सेवा करने वाले होना चाहिए। ನಾವು ದೂರ ಓಡಬಾರ್ದು, ಅಯ್ಯೋ ಇವರೆಲ್ಲ ಸರಿ ಹೋಗಲ್ಲ, ಇವ್ರನ್ನೆಲ್ಲ ಬೈಕೊಂಡು ಇವರೆಲ್ಲ ಹಿಂಗೇನೆ ಕೆಟ್ಟವರು ಅಂತ ಓಡಬಾರ್ದು ನಾವು. तो हमें उनको डांटते हुए ये कभी नहीं सुधरेगा, ये बदलेगा नहीं करके हम उनसे दूर नहीं होना चाहिए। ಯಾಕಂದ್ರೆ ದೇವ್ರ ವಾಕ್ಯ ಇವತ್ತು ನಾವು ನೋಡ್ದಂಗೆ ಏನ್ ಹೇಳುತ್ತೆ, ರಕ್ಷಣೆಯಿಂದ ಭೂಷಿಸ್ತಾನೆ, ದೇವ್ರು ಬಂದು ಅವ್ರಿಗೆ ಬಿಡುಗಡೆ ಕೊಡ್ತಾನೆ. ಆ ರೀತಿಯಾದ ದೇವರು, ಅಂತ ದೀನರಿಗೆ ದೇವರು ಬಂದು ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. क्योंकि बाइबल बताता है कि नम्र लोगों का परमेश्वर उद्धार करता है और उन्हें शोभायमान बनाता है वो। ಈ ವಾಕ್ಯ ನಮ್ಮ ಮನಸ್ಸಲ್ಲಿ ಸ್ಥಿರವಾಗಿ ನಮ್ಮ ಹೃದಯದಲ್ಲಿ ಇಲ್ಲ ಅಂದ್ರೆ ನಾವು ಸೇವೆನೆ ಮಾಡಕ್ಕಾಗಲ್ಲ, ಬೇರೆಯವ್ರಿಗೆ ಹೋಗಿ ದೇವ್ರ ಬಗ್ಗೆ ನಾವು ಹೇಳಕ್ ಆಗಲ್ಲ. तो ये वचन जो हमारे हृदय के भीतर अगर स्थिरता से नहीं है, तो हम किसी दूसरे के लिए सुसमाचार या सेवकाई करना बहुत मुश्किल हो जाता है। ಸೊ ನಾವು ಕಠಿಣತನೆಯನ್ನು ನೋಡೋಣ, ಅಯ್ಯೋ ನೋಡೋದು ಬೇಡ, ಕಠಿಣ ಇದು ತುಂಬಾ ಕಷ್ಟ, ಇವ್ರಿಗೆ ಹೇಳೋದು ಕಷ್ಟ ಅಂತ ನಾವು ಅನ್ಕೊಳ್ಳೋದೇ ಬೇಡ. ದೇವ್ರು ಬಂದು ಅವ್ರಿಗೆ ಬದಲಾಯಿಸ್ತಾನೆ. तो हम ये ना सोचे कि बहुत कठिन है करके, लेकिन परमेश्वर उन्हें भी बदलेगा और हमें मदद करेगा करके इस वचन के तहत आप लोग आगे बढ़िएगा। ಒಂದ್ ವೇಳೆ ಆ ರಕ್ಷಣೆ ಹೊಂದಿರೋ ಬ್ರದರ್ ಬಂದ್ರೆ ಎಷ್ಟು ಸಂತೋಷ ಆಗುತ್ತೆ ನೋಡಿ. अगर जो उद्धार पाया हुआ है, जो नहीं पाया गया था, अगर वो उद्धार में आ जाता है तो कितना खुश होगा, एक बार सोचिएगा। ಒಂದ್ 3 ವಾರಕ್ಕೆ ಮುಂಚೆ ಏನಾಯ್ತು, ಒಂದು ಬ್ರದರ್ ಬಂದು ತುಂಬಾ ಕುಡುಕ ಸ್ವಭಾವದಲ್ಲಿ ಇದ್ರು. ಒಂದು 2 ವರ್ಷಕ್ಕೆ ಮುಂಚೆ ಅವ್ರನ್ನ ಬಂದು ಸ್ವಲ್ಪ ರೆಡಿ ಮಾಡೋಣ ಅಂತ ಸ್ವಲ್ಪ ರೆಡಿ ಮಾಡಿದ್ವಿ. 1.5 ವರ್ಷ ಆಯ್ತು. ಅವ್ರು ಬಂದು ತಿರ್ಗಾ ಮೊನ್ನೆ ಬಂದು ಕುಡಿದ್ಬಿಟ್ಟು ತುಂಬಾ ಗಲಾಟೆ ಮಾಡಿದ್ರು. ಚೆನ್ನಾಗಿದ್ರು, ಬಟ್ ಏನೋ ಒಂದು ಪ್ರಾಬ್ಲಮ್ ಬಂದು ತುಂಬಾ ಕುಡಿತನಕ್ಕೆ ಹೋಗ್ಬಿಟ್ರು. ತುಂಬಾ ಬೇಜಾರಾಗೋಯ್ತು, ಅವ್ರನ್ನ ಆಚೆ ಕಳಿಸ್ಬೇಕಾಗೋಯ್ತು. तो देखिएगा, 2 साल के पहले से वो दारू पीने वाला एक व्यक्ति को हम लोगों ने कोशिश किया उसको प्रभु में लाना है, तो हम उसको सुसमाचार किए और वो अच्छे रास्ते में आ गया, बहुत अच्छे रहा। लेकिन 1.5 साल के बाद फिर से वो बहुत भयंकर से दारू पीकर आके समस्या उठा दिया, तो उसको हम बाहर करना पड़ा। ನನ್ಗೆ ತುಂಬಾ ಬೇಜಾರಾಗೋಯ್ತು. ಏನ್ ಬ್ರದರ್, ಚೆನ್ನಾಗಿ ಬರ್ತಾ ಇತ್ತು ನಿಮ್ ಜೀವನ, ತಿರ್ಗಾ ಹಳೆ ಸ್ವಭಾವಕ್ಕೆ ಹೋಗ್ಬಿಡ್ತಲ್ಲ, ಏನ್ ಬ್ರದರ್ ಏನಾಯ್ತು, ಏನ್ ಕಷ್ಟ ಅಂತೆಲ್ಲ ಕೇಳ್ತಾ ಇದ್ದೆ. ಅವ್ರಿಗೆ ಆಗ್ಲಿಲ್ಲ, ಯಾಕಂದ್ರೆ ತುಂಬಾ ಅದು ತಿರ್ಗಾ ಸ್ವಭಾವ ವಾಪಸ್ ಬಂದ್ಬಿಡ್ತು. ಬೇಜಾರಾಗೋಯ್ತು ನನ್ಗೆ. क्योंकि मुझे बहुत अफसोस हो गया कि मैं उनसे पूछा भी, भाई आप तो बहुत अच्छे जीवन बिता रहे थे, तो अचानक से आपको ऐसे क्यों हो गया है? तो वो नहीं बताया कि क्या कारण हो सकता है, लेकिन मुझे उस घटना को देखकर बहुत ही दर्द लगा दिल में। ಆಮೇಲೆ ಏನಾಯ್ತು, ಹೋದ್ವಾರ ಏನಾಯ್ತು, ಅವ್ರು ಆಚೆ ಹೋಗ್ಬಿಟ್ರು, ಅವ್ರು ಬೇರೆ ಊರಿಗೆ ಹೋಗ್ಬಿಟ್ರು. ಆಮೇಲೆ ಅವ್ರು ಹೆಂಗಿದಾರ ಯಾರಿಗೂ ಏನೋ ಗೊತ್ತಿಲ್ಲ. ನನ್ಗೆ ಸ್ವಲ್ಪ ಬೇಜಾರಾಗಿತ್ತು ಮನ್ಸು. ಹೋದ್ವಾರ ಒಂದ್ ಕನ್ಸು ಬಂತು ನೈಟ್ ಅಲ್ಲಿ. तो वो उसके बाद क्या हो गया, वो अपने गांव चला गया और अभी कैसे है किसी को पता नहीं था। लेकिन पिछले हफ्ते में मुझे जब मैं सोया था, एक स्वप्न गिरा मुझे। ಆ ಕನ್ಸಲ್ಲಿ ಏನ್ ಬಂತಂದ್ರೆ, ಆ ಬ್ರದರ್ ಬಂದು ಮಾನಸಾಂತರ ಹೊಂದಿ ಮೊನ್ಕಾಲ್ ಹಾಕಿ ಪ್ರಾರ್ಥನೆ ಮಾಡೋದು ನನ್ ಕನ್ಸಲ್ಲಿ ಬಂತು. तो उस ब्रदर जो है मेरे सपने में वो आकर घुटने टेक कर प्रार्थना कर रहे हैं, वो मैंने देखा।
ನನ್ಗೆ ಏನ ದೇವ್ರೆ ಅರ್ಥನೇ ಆಗಿಲ್ಲ. ಏನ್ ದೇವ್ರೆ ಇದು, ಹೋದ್ವಾರ ತಾನೇ ಕುಡುಕ ಸ್ವಭಾವದಿಂದ ವಾಪಸ್ ಹೋಗ್ಬಿಟ್ರು. ಇವ್ರಿಗೆ ಇನ್ಮೇಲೆ ಇಷ್ಟ ದಿನ ನಮ್ಮೊಳಗೆ ನಮ್ಮ ಹತ್ರ ಇದ್ರು, ಸ್ವಲ್ಪ ಸೇಫ್ ಆಗಿತ್ತು. ಇವಾಗ ಆಚೆ ಹೋಗ್ಬಿಟ್ರು, ಲೋಕದಲ್ಲಿ ಇನ್ನ ಕುಡಿಯಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಇದೇನ್ ಹಿಂಗೇನ್ ಕನ್ಸು ಬಂತಲ್ಲ ಅಂತ ನನ್ಗೆ ಯೋಚನೆ ಮನ್ಸಲ್ಲಿ. तो मेरे मन में एक सोच ये है कि परमेश्वर वो क्या मैं देख लिया हूँ, क्योंकि वो तो इतना दारू पीने की आदतों में पड़ा हुआ है, तो वो कैसे बदल जाएगा, क्या वो ये सच है क्या करके मैं सोच में पड़ गया था. ನೀವು ನಂಬೋದಿಲ್ಲ, 2 ದಿನಕ್ಕೆ ಮುಂಚೆ ತಿರ್ಗಾ ಅವ್ರು ಬಂದ್ಬಿಟ್ಟು ನಾನು ಇನ್ಮೇಲೆ ನಾನು ಕುಡಿಯಲ್ಲ, ನಾನು ಸರಿಯಾಗಿರ್ಬೇಕು ಅಂತ ಬಂದು ಫುಲ್ ಮುಖಾನೇ ಚೇಂಜ್ ಆಗಿ ಅವ್ರು ಬಂದ್ರು, ಸಡನ್ ಆಗಿ ಬಂದ್ರು. ಅದ್ ಹೆಂಗೆ, ಯಾರು ಮಾಡಿದ್ರು, ಹೆಂಗ್ ಮನ್ಸ್ ಚೇಂಜ್ ಆಯ್ತು ಯಾರಿಗೂ ಗೊತ್ತಿಲ್ಲ. तो देखिएगा, आप यकीन नहीं करते हैं, 2 दिन के बाद, 2 दिन के पहले वो आए, आकर वो मेरे से बात करने लगे कि मैं दोबारा ऐसे गलती नहीं करूंगा, मैं बदल जाऊंगा, परमेश्वर की दूंगा करके उसने अपने आप को ऐसे प्रकार के बातों से बात करने लगे. उसके चेहरे बहुत ही प्रकाशमय था. ಸೊ ನಾವು ದೇವ್ರ ಹತ್ರ ನಾವು ಯಾರನ್ನು ಕೂಡ ಇವ್ರು ಬಂದು ಬದಲಾಗಲ್ಲ, ಅವ್ರ ಪಾಪಗಳನ್ನೇ ನಾವು ನೋಡ್ಬಾರ್ದು. ದೇವ್ರ ಹತ್ರ ಇವ್ರು ಬರ್ಬೇಕು, ದೇವರಿಗೆ ಇವ್ರು ಪ್ರಿಯರಾಗಿ, ದೇವ್ರು ಬಂದು ಇವ್ರ ಮೇಲೆ ಪ್ರಿಯಗೊಂಡಿದ್ದಾರೆ. ಅವ್ರ ಕೆಟ್ಟ ಸ್ವಭಾವದಲ್ಲಿ ಇರ್ಬೋದು, ಬಟ್ ದೇವ್ರು ಅವ್ರನ್ನ ಸೃಷ್ಟಿ ಮಾಡಿದ್ರಿಂದ ದೇವ್ರು ಅವ್ರ ಮೇಲೆ ಸಂತೋಷ ಪಟ್ಟಿದ್ದಾರೆ. तो देखिएगा, एक बुरे नजर से उन्हें नहीं देखना चाहिए, बल्कि परमेश्वर ने उन्हें सृष्टि किया है, वो कभी भी परमेश्वर उन्हें बदल कर उन्हें अपने रास्ते में ला सकते हैं. ಒಂದ್ ತಂದೆ ತಾಯಿನ ಕೇಳಿ, ತನ್ನ ಮಗಳು ಮಗ ಬಂದು ಕೆಟ್ಟ ದಾರಿಗೆ ಹೋಗ್ಬೇಕು, ಕೆಟ್ಟ ದಾರಿಗೆ ಹೋಗ್ಬಿಟ್ಟ ಅಂತ ಬಿಟ್ಬಿಡಲ್ಲ ಅವ್ರನ್ನ. ಅವ್ರಿಗ ಪ್ರಾರ್ಥನೆ ಮಾಡ್ಕೊಂಡು ಅವ್ರಿಗೆ ಎಡೆಬಿಡದೆ ಅವ್ರಿಗ ಕಣ್ಣೀರ್ ಸುರಿಸ್ತಾ ಇರ್ತಾರ ತಂದೆ ತಾಯಿ. तो देखिएगा, एक माँ बाप को देखिएगा, अगर उनके बच्चे अगर बुरे रास्ते में है, तो उनको देखकर वो उनके लिए आंसू बहाएंगे, बहुत ही टूटा हुआ दिल से वो अच्छे रास्ते में आ जाए करके वो अपेक्षा से इंतजार करते रहते हैं. ಈ ರೀತಿಯಾಗಿ ದೇವರ ಹೃದಯ ಇದೆ. ठीक उसी प्रकार परमेश्वर का भी हृदय है. ಸೊ ಈ ಹೃದಯವನ್ನು ನಾವು ತಿಳ್ಕೊಂಡಾಗ, ದೇವ್ರ ಹೃದಯವನ್ನು ತಿಳ್ಕೊಂಡಾಗ, ದೀನರಿಗೆ, ಪಾಪದಲ್ಲಿರುವವರಿಗೆ, ದುರ್ಬಲರಿಗೆ, ದೇವ್ರು ಬಂದು ಕುಗ್ಗಿ ಹೋಗಿದವರಿಗೆ ದೇವ್ರು ಬಂದು ಬಿಡುಗಡೆ ಕೊಡ್ತೀನಿ ಎಂಬುದಾಗಿ ಹೇಳುವ ದೇವರಾಗಿದ್ದಾರೆ. तो देखिएगा, जो दुर्बल है, जो टूटे हुए हैं, जो बहुत कमजोर होकर जीवन बिता रहे हैं, ऐसे लोगों को मैंने उद्धार करूंगा, ऐसे लोगों को मैंने संभाल कर उन्हें शोभायमान बनाऊंगा करके परमेश्वर बताते हैं. ಈ ರೀತಿಯಾಗಿ ಯಾರಾದ್ರೂ ನಾವು ಪಾಪದಲ್ಲಿ ಸಿಕ್ಕಾಕೊಂಡಿದ್ರೆ, ಇಲ್ಲ ನಿಮ್ಮ ಹತ್ರ ಯಾರಾದ ಹತ್ರ ಇದ್ರೆ ಅವ್ರ ಹತ್ರ ಹೋಗಿ ಹೇಳಿ, ದೇವರ ರೂಪದಲ್ಲಿ ಅವ್ರನ್ನ ದೇವರು ಸೃಷ್ಟಿ ಮಾಡಿದ್ದಾರೆ, ದೇವರು ಅವ್ರ ಮೇಲೆ ಸಂತೋಷ ಪಡ್ತಾರೆ ಅಂತ, ಅವ್ರ ಪಾಪದಿಂದ ಬಿಡುಗಡೆ ಮಾಡಕ್ಕೆ ಆಸೆ ಪಡ್ತಾರೆ ಅನ್ನೋದಾಗಿ ಹೇಳಿ. तो देखिएगा, अगर आपके बीच में अगर ऐसा कोई प्रकार का व्यक्ति है, आप उनको जाकर कहिएगा, परमेश्वर आपको छुड़ाएंगे, परमेश्वर के स्वरूप में आप बनाए हुए हो, परमेश्वर एक नई सिरे से आपको बनाए करके आप जाके कहिएगा. ನಾವು ಪ್ರಾರ್ಥನೆ ಮಾಡೋಣ. हम प्रार्थना करेंगे. ಪ್ರೀತಿಯ ತಂದೆಯೇ, ಈ ದಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕೂಡ ಅಪ್ಪ, ನಿಮ್ಮ ಹೃದಯವನ್ನು ಕುರಿತು ನಾವು ನೋಡಿದ್ವಿ ದೇವ್ರೆ. ನಾವು ಯಾಕೆ ನಿಮ್ಮನ್ನ ಸ್ತುತಿ ಮಾಡ್ತೀವಿ ಅಂದ್ರೆ, ದೇವ್ರೆ ನೀವು ನಮ್ಮನ್ನು ಸೃಷ್ಟಿ ಮಾಡಿದ್ದೀರಾ, ನೀವು ನಮ್ಮ ಮೇಲೆ ಸಂತೋಷ ಪಟ್ಟಿದ್ದೀರಾ. ದೇವ್ರೆ ನೀವು ದುರ್ಬಲರಿಗೆ ದೇವ್ರೆ ಶಕ್ತಿಯನ್ನು ಕೊಟ್ಟು ಅವರನ್ನು ದೇವ್ರೆ ನೀವು ಅವ್ರನ್ನ ಬಿಡಿಸ್ತೀರಾ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನೀವು ಯಾವುದೇ ಕಾರ್ಯ, ಯಾವುದೇ ಜನ ದೇವ್ರೆ ಅವ್ರು ಎಷ್ಟೇ ದೂರ ಹೋದ್ರು ದೇವ್ರೆ ಅವ್ರ ಮೇಲೆ ಒಂದು ತಂದೆ ಹೃದಯವನ್ನು ಇಟ್ಟು ಅವ್ರು ನಿಮ್ಮ ಹತ್ರ ಬರ್ಬೇಕೆಂಬುದಾಗಿ ನೀವು ಎಷ್ಟೋ ಪ್ರಯಾಸ ಪಡ್ತೀರಾ, ಅದಕ್ಕಾಗಿ ಸ್ತೋತ್ರ ದೇವ್ರೆ. ಈ ರೀತಿಯಾದ ಪ್ರಯಾಸಗಳನ್ನು ನಾವು ಪಡುವಂತೆ ನೀವು ಸಹಾಯ ಮಾಡಿ ದೇವ್ರೆ. ನಮ್ಮ ಜೀವಿತದಲ್ಲೂ ಕೂಡ ಬಿಡುಗಡೆ ಬೇಕಾಗಿರೋ ಕಾರ್ಯಗಳಲ್ಲಿ ದೇವ್ರೇ ನಮ್ಗೆ ಬಿಡುಗಡೆ ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೀವಿ ದೇವ್ರೆ. ನಮ್ಮನ್ನೇ ನಾವು ತಗ್ಗಿಸುತ್ತೇವೆ, ನಮ್ಮನ್ನೇ ನಾವು ದೀನರಾಗಿರುವವರಿಗೆ ದೇವರ ರಕ್ಷಣೆಯನ್ನು ಕೊಡುವ ದೇವರು ಅಪ್ಪ ಮೇಲೆ ದೇವರೇ ಭರವಸೆನ ಇಟ್ಟಿದ್ದೇವೆ. ಈ ದಿನದಲ್ಲಿ ಕೂಡ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ನಡೆಸಿ. ಯಾವಾಗಲೂ ನಿಮ್ಮನ್ನ ಸ್ತುತಿ ಮಾಡುತ್ತಾ ಹೋಗ್ಬೇಕಾದ್ರೆ, ಬರ್ಬೇಕಾದ್ರೆ ದೇವರೇ, ನಾವು ನಿದ್ರೆ ಮಾಡೋಕೆ ಮುಂಚಿದೆ ಸಮಯದಲ್ಲಿ ದೇವರೇ, ನಾವು ರಸ್ತೆಯಲ್ಲಿ ಯಾವ ಸಮಯದಲ್ಲಿ ದೇವ್ರೆ ನಿಮ್ಮನ್ನ ಸ್ತುತಿ ಮಾಡುತ್ತಾ ನಿಮ್ಮ ನಾಮವನ್ನು ದೇವರೇ ನಾವು ಮೇಲೆ ಕೆತ್ತುತ್ತಾ ನಮಗೆ ಸಹಾಯ ಮಾಡ್ಬೇಕೆಂದ ಕೇಳ್ಕೊಂಡು ಆ ರೀತಿಯಾದ ಹೃದಯ ನಮಗೆ ಕೊಡಿ, ಆಶೀರ್ವದಿಸಿ. ಬಂದಿರುವ ಒಬ್ಬೊಬ್ಬ ಬ್ರದರ್ ಸಿಸ್ಟರ್ನ ಆಶೀರ್ವದಿಸಿ, ಅವ್ರ ಜೊತೆ ಇದ್ದು ನಡೆಸಿ. ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ, आमीन. ये मेरे मन यहोवा को धन्य कहे, और जो कुछ मुझ में है वो उसके पवित्र नाम को धन्य कहे. ये मेरे मन यहोवा को धन्य कहे, और उसके किसी उपकार को ना भूलना. आमीन. थैंक्स है ना. ಥ್ಯಾಂಕ್ ಯು ಬ್ರದರ್. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. सभी को जय मसीह की. जय मसीह सर. ಪ್ರೈಸ್ ದಿ ಲಾರ್ಡ್. प्रेज द लॉर्ड सर. ಯಾ, ಪ್ರೈಸ್ ದಿ ಲಾರ್ಡ್ ಬ್ರದರ್. ಥ್ಯಾಂಕ್ ಯು. ओके, हम फिर कल मिलेंगे फिर. जय मसीह की.
सर जी जय मसीह की brother।